ಮಧ್ಯಮ ವರ್ಗದ ಜನರಿಗೆ ಕೇಂದ್ರದಿಂದ ಬಂಪರ್ ಹೊಸ ಜಿಎಸ್ಟಿಯಿಂದ ದಿನಬಳಕೆಯ ವಸ್ತುಗಳ ದರ ಕೂಡ ಅಗ್ಗ ಆಗುತ್ತೆ, ಅಂದ್ರೆ ಇಳಿಕೆ ಕಾಣುತ್ತೆ. 12% ವಸ್ತುಗಳು ಶೇಕಡ 5 ಜಿಎಸ್ಟಿ ವ್ಯಾಪ್ತಿಗೆ ಬರುತ್ತವೆ. ಪಾತ್ರೆಗಳು, ಅಡುಗೆ ಮನೆ ವಸ್ತುಗಳು, ಫೀಡಿಂಗ್ ಬಾಟ್ಲುಗಳು, ಶಿಶುಗಳ ನ್ಯಾಪ್ಕಿನ್, ಕ್ಲಿನಿಕಲ್ ಡೈಪರ್, ಸೈಕಲ್ಗಳು, ಹೊಲಿಗೆ ಯಂತ್ರ ಮತ್ತು ಅದರ ಬಿಡಿ ಭಾಗಗಳ ದರದಲ್ಲೂ ಕೂಡ ಭಾರಿ ಇಳಿಕೆಯಾಗುತ್ತೆ. ಈ ಹಿಂದೆ ಇದ್ದಂತಹ ಜಿಎಸ್ಟಿ 18 ಇತ್ತು. ಈಗ ಕೆಲವೊಂದು ವಸ್ತುಗಳ ಮೇಲೆ ಶೇಕಡ 5 ಜಿಎಸ್ಟಿಯನ್ನ ಫಿಕ್ಸ್ ಮಾಡಲಾಗಿದೆ. ಇನ್ನೂ ಕೆಲವು ವಸ್ತುಗಳ ಮೇಲೆ ಶೂನ್ಯ, ಯಾವುದೇ ರೀತಿಯ ಜಿಎಸ್ಟಿ ಅನ್ವಯಿಸೋದಿಲ್ಲ. ಇದು ಎಲ್ರಿಗೂ ಕೂಡ ಆರ್ಥಿಕವಾಗಿ ಅನುಕೂಲ ಆಗೋ ನಿಟ್ಟಿನಲ್ಲಿ ಕೇಂದ್ರ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರಕ್ಕೆ ಎಲ್ಲೆಡೆ ಶ್ಲಾಘನೆ ಕೂಡ ವ್ಯಕ್ತವಾಗ್ತಾ ಇದೆ. 18% ವ್ಯಾಪ್ತಿಯಲ್ಲಿದ್ದಂತಹ ವಸ್ತುಗಳು ಶೇಕಡ 5 ಜಿಎಸ್ಟಿ ವ್ಯಾಪ್ತಿಗೆ ಬರುತ್ತವೆ. ಯಾವ್ದ್ಯಾವುದು? ಹೇರ್ ಆಯಿಲ್, ಶಾಂಪೂ, ಸೋಪ್, ಟೂತ್ ಬ್ರಷ್, ಶೇವಿಂಗ್ ಕ್ರೀಮ್ಗಳು ಸೇರಿದಂತೆ ಹಲವು ವಸ್ತುಗಳು ಅಗ್ಗವಾಗಲಿವೆ. ಶೇಕಡ 18% ಇದ್ದಂತಹ ಜಿಎಸ್ಟಿ ಶೇಕಡ 5ಕ್ಕೆ ಬಂದಿವೆ. ಅದರಲ್ಲಿ ಒಂದಷ್ಟು ವಸ್ತುಗಳನ್ನ ಕೂಡ ಈಗಾಗಲೇ ನಾವು ನಿಮಗೆ ತಿಳಿಸಿದ್ದೀವಿ. ಇನ್ನು ಜನಸಾಮಾನ್ಯರು ಕೂಡ ಕೇಂದ್ರದ ಈ ನಿರ್ಧಾರದ ಬಗ್ಗೆ ಮಾತನಾಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಕಮ್ಮಿ ಮಾಡೋದು ರಿಯಲ್ ಆಗಿ ಎಲ್ಲಾ ಜನಸಾಮಾನ್ಯರಿಗೂ ತುಂಬಾ ಒಳ್ಳೆಯ ಕೆಲಸ. ಈಗ 2 ಸ್ಲ್ಯಾಬ್ ಮಾಡೋದ್ರಿಂದ ರಿಯಲ್ ಆಗಿ ಈ ಸಣ್ಣ ಸಣ್ಣ ಉದ್ಯಮದಾರರಿಗೆ ಅನುಕೂಲ ಆಗುವಂತಂದು ಒಳ್ಳೆ ಕೆಲಸ ಮಾಡಿದ್ರೆ ಕೇಂದ್ರ ಸರ್ಕಾರ. ಏನೋ ಅಲ್ಪ ಸ್ವಲ್ಪ ಇದನ್ನ ಕಮ್ಮಿ ಆಗ್ಬೋದು, ಕಡಿತ ಆಗ್ಬೋದು, ಅದರಿಂದ ಸರ್ಕಾರಕ್ಕೇನು ನುಕ್ಸಾನ ಆಗಲ್ಲ. ಜನಸಾಮಾನ್ಯರಿಗೆ ಮತ್ತು ಈ ಪ್ರೋತ್ಸಾಹ ಆಗುತ್ತೆ. ಪ್ರತಿಯೊಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಜನಗಳಿಗೆ ಅನುಕೂಲ ಆಗುತ್ತೆ. ಸಣ್ಣ ಸಣ್ಣ ಉದ್ಯಮೆದಾರರು ಖುಷಿಯಾಗಿ ಇನ್ನೂ ಇನ್ವೆಸ್ಟ್ ಮಾಡೋಕ್ಕೆ ಅನುಕೂಲ ಮಾಡ್ಕೊಳ್ತಾರೆ. ಸೊ ಹಾಗಾಗಿ ನಾವು ಇದರಲ್ಲಿ ಪಾಲ್ದಾರ ಆಗಿರೋದ್ರಿಂದ ನಮಗೂ ಒಳ್ಳೆ ರೀತಿ ಅನುಕೂಲ ಆಗ್ತದೆ. ಇದರಿಂದ ಕೇಂದ್ರ ಸರ್ಕಾರಕ್ಕೆ ನಾವು ಕೃತಜ್ಞತೆ ಸಲ್ಲಿಸ್ತೀವಿ. ಈಗ ಕೂಲಿ ಮಾಡೋರಿಗೆ, ಈಗ ಅಂಗಡಿ ವ್ಯಾಪಾರ ಮಾಡೋರಿಗೆ, ಅವ್ರಿಗೆಲ್ಲರಿಗೂ ಅನುಕೂಲ ಆಗ್ತದೆ. ಅದು ತುಂಬ ಒಳ್ಳೆಯದು. ಅದು ಅನುಕೂಲ ಆಗೋದ್ರಿಂದ ಎಲ್ಲರಿಗೂ ಒಳ್ಳೆಯದು. ಜಿ ಎಸ್ ಟಿ ಕಮ್ಮಿ ಮಾಡೋದ್ರಿಂದ ಎಲ್ರಿಗೂ ಅನುಕೂಲ ಆಗ್ತದೆ, ಎಲ್ರಿಗೂ ಒಳ್ಳೇದಾಗ್ತದೆ. ಇದನ್ನು ಆವಾಗಲೇ ಮಾಡಬೇಕಾಯ್ತು, ಈಗ ಮಾಡಿದ್ದಾರೆ ಅಷ್ಟೇ. ಅದು ಆವಾಗಲೇ ಮಾಡಿ ಇನ್ನೂ ಅನುಕೂಲ ಆಗಿರೋದು. ಈಗ ಅದರಿಂದ ತೊಂದರೆ ಆಗಿತ್ತು, ಈಗ ಸ್ವಲ್ಪ ಕಮ್ಮಿ ಆಗ್ತದೆ. ಒಂದು ತಕ್ಕ ಮಟ್ಟಿಗೆ ನಡ್ಕೊಂಡು ಹೋಗ್ತದೆ ಜನಗಳಿಗೆ. ತುಂಬ ಅನುಕೂಲನೇ ಆಗುತ್ತೆ ಎಲ್ಲರಿಗೂ. ಎಲ್ಲ ಐಟಮ್ಸೂ ಮಿಡಿಲ್ ಕ್ಲಾಸ್ನವ್ರಿಗೆ ಎಲ್ಲನೂ ಕಡಿಮೆ ದರದಲ್ಲಿ ಎಲ್ಲ ಸಿಗುತ್ತೆ. ಜಿ ಎಸ್ ಟಿ ಕಡಿಮೆ ಮಾಡಿರೋದ್ರಿಂದ ಸರ್ಕಾರಕ್ಕೂ ಸ್ವಲ್ಪ ಆದಾಯ ಕಮ್ಮಿ ಆದ್ರೂ ಪಬ್ಲಿಕ್ಕಿಗೆ ಅನುಕೂಲ ಆಗುತ್ತೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಮಾಡಿರೋದು ಒಳ್ಳೇದೇ. ಯಾಕಂದರೆ ಅದು ಮುಂಚೆನೇ ಮಾಡಿರಬೇಕಾಯ್ತು ನಮ್ಮ ಸಹೋದರ ಹೇಳಿದಂಗೆ. ಈಗ ಮಾಡ್ತಾ ಇರೋದಕ್ಕೆ ಒಳ್ಳೆ ಅನುಕೂಲ ಆಗ್ತದೆ, ಮುಂದಕ್ಕೆ ಅನುಕೂಲ ಆಗ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇರೋದು ಮೋದಿ ಇರೋದ್ರಿಂದ ಪರವಾಗಿಲ್ಲ ಅಂತ ಹೇಳ್ತೀನಿ ಸರ್. ಇದೆಲ್ಲ ಎಲೆಕ್ಷನ್ ಗಿಮಿಕ್ ಸರ್ ಅಷ್ಟೇ. ಮತ್ತೆ ಎಲೆಕ್ಷನ್ ಬರುತ್ತೆ ಅಂದ್ಬಿಟ್ಟು ಕಮ್ಮಿ ಮಾಡ್ತಾ ಇದ್ದಾರೆ, ಮತ್ತೆ ತಿರ್ಗಾ ಜಾಸ್ತಿ ಮಾಡ್ತಾರೆ. ಈಗೆಲ್ಲ ಮುಂಚೆ ವ್ಯಾಟ್ ಇತ್ತು, ಜಿ ಎಸ್ ಟಿ ತಂದರು. ಜಿ ಎಸ್ ಟಿ ತಂದಮೇಲೆ ನಮ್ಮ ಗೌರ್ಮೆಂಟ್ ಬಂದರೆ ನಿಮಗೆಲ್ಲ ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ರು. ಬ್ಲ್ಯಾಕ್ ಮನಿ ಎಲ್ಲ ತೊಗೊಂಬರ್ತೀನಿ ಅಂದರು. ಯಾವುದಾದ್ರೂ ಮಾಡಿದಾರಾ? ಈಗೆಲ್ಲ ನಮ್ಮ ತಲೆ ಮೇಲೆ ಬೀಳುತ್ತೆ. ಈಗ ಫ್ರೀ ಬೇಕು ಯಾರು ಸರ್ ಕೇಳಿದರು? ಸ್ಟೇಟ್ ಗೌರ್ಮೆಂಟ್ ಇವ್ರು ಈ ಥರ ಮಾಡ್ತಾಯಿದ್ರು, ಅವ್ರು ಸೆಂಟ್ರಲಲ್ಲಿ ಅಲ್ಲ ಆ ಥರ ಮಾಡ್ತಾಯಿದ್ರು. ಈಗ ನೋಡೋಣ, ಇನ್ನೂ ಕಮ್ಮಿ ಮಾಡಿದ್ರೆ ಒಳ್ಳೇದೇ. ಈಗ ಕಮ್ಮಿ ಮಾಡ್ತಾರೆ, ಮತ್ತೆ ಎಲೆಕ್ಷನ್ ಬರುತ್ತೆ, ಮತ್ತೆ ಅವರೇ ಬರ್ತಾರೆ, ತಿರ್ಗಾ ಜಾಸ್ತಿ ಮಾಡ್ತಾರೆ. ಸೊ ಹೀಗಾಗಿ ಕಮ್ಮಿ ಮಾಡ್ತಾರೆ ಸದ್ಯಕ್ಕೆ, ಓಕೆ. ಇನ್ನು ಕೇಂದ್ರದಿಂದ ಜಿಎಸ್ಟಿ ದರ ಇಳಿಕೆಗೆ ಈಗಾಗಲೇ ಹೇಳಿದಂಗೆ ಜನ ಸಂತಸಗೊಂಡಿದ್ದಾರೆ. ಅವರು ಕೇಂದ್ರದ ನಿರ್ಧಾರವನ್ನ ಸ್ವಾಗತ ಮಾಡಿದ್ದಾರೆ. ದೇಶದ ಜನರಿಗೆ ದಸರಾ ಮತ್ತು ದೀಪಾವಳಿಯ ಗಿಫ್ಟ್ ಸಿಕ್ಕಿದೆ. ಮಧ್ಯಮ ವರ್ಗದ ಜನರಿಗೆ ಈ ಜಿಎಸ್ಟಿ ದರ ಇಳಿಕೆಯಾಗಿರುವುದು ಸಹಾಯಕವಾಗಲಿದೆ. ಅದರಲ್ಲೂ ಯಾವುದೆಲ್ಲ ಪ್ರಮುಖವಾಗಿರುತ್ತೋ ಜನರಿಗೆ ಅಂತಹ ವಸ್ತುಗಳ ಜಿಎಸ್ಟಿ ಇಳಿಕೆಯಾಗಿರುವುದು ಖುಷಿ ತಂದಿದೆ. ಸಾಮಾನ್ಯ ವರ್ಗ ಹಾಗೂ ಬಡ ಜನರನ್ನು ಗಮನದಲ್ಲಿಟ್ಟುಕೊಂಡು ಭಾಳ ಒಂದು ಒಳ್ಳೆಯ ಹೊಸ ಜಿಎಸ್ಟಿ ನೀತಿಯನ್ನು ಜಾರಿಗೆ ತಂದಿದ್ದಾರೆ. ನಾವು ಮೊಟ್ಟ ಮೊದಲನೇದಾಗಿ ಇಡೀ ದೇಶದ ಜನತೆಗೆ ವಿಷಯವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇವೆ. ಒಟ್ಟಾಗಿ ಅದರ ಜೊತೆಗೆ ಇವತ್ತು ಯಾವ ಒಂದು ಆರೋಗ್ಯ ವಿಮೆ ಇರಬಹುದು, ಪ್ರತಿನಿತ್ಯದ ದಿನಬಳಕೆ ವಸ್ತುಗಳಾಗಿರಬಹುದು ಹಾಗೂ ಆಹಾರ ಸಾಮಗ್ರಿಗಳನ್ನು ಜಿ ಎಸ್ ಟಿಯಿಂದ ಮುಕ್ತ ಮಾಡಿರುವಂತಹ ಭಾಳ ದೊಡ್ಡ ಕೊಡುಗೆಯನ್ನು ಸರ್ಕಾರ ಕೊಟ್ಟಿದೆ. ಅದು ಇಡೀ ದೇಶದ ಜನರಿಗೆ ತಮ್ಮ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಕೆ ಮಾಡಿಕೊಳ್ಳಿಕ್ಕೆ ಬಹಳ ದೊಡ್ಡ ಒಂದು ಪಾತ್ರವನ್ನು ವಹಿಸಲಿದೆ ಅನ್ನುವಂಥದ್ದು ಒಂದು ಒಳ್ಳೆಯ ಸುದ್ದಿ. ಅದು ಎಲ್ಲರಿಗೂ ಅನುಕೂಲ ಆಗ್ತದೆ. ಎಲ್ಲರೂ ಅನುಕೂಲ ಸದುಪಯೋಗ ಪಡಿಸಿಕೊಡ್ರಿ. ಮತ್ತು ಜಿ ಎಸ್ ಟಿ ಕಡಿಮೆ ಮಾಡೋದ್ರಿಂದ ಸಾಕಷ್ಟು ಏನು ಕಾಸ್ಟ್ಲಿ, ಒಂದು ಎಕ್ಸಾಂಪಲ್ ಟ್ರ್ಯಾಕ್ಟರ್ ಇತ್ತು, ಅದನ್ನು ಕಡಿಮೆ ಮಾಡೋ 5% ತಂದಾರ. ರೈತರಿಗಾಗಲಿ, ಉದ್ಯಮದಾರರಿಗಾಗಲಿ, ಸಣ್ಣ ವ್ಯಾಪಾರಸ್ಥರು, ದೊಡ್ಡ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಬಡ ಮಕ್ಕಳಿಗೆ, ಬಡವರಿಗಾಯಿತು, ಶ್ರೀಮಂತರಿಗಾಯಿತು, ಎಲ್ಲರಿಗೂ ಅನುಕೂಲ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರು
ಇದನ್ನು ನಮ್ಮ ದಸರಾ ಗಿಫ್ಟ್ ಅಂತೇಳಿ ಏನು ಕೊಟ್ಟಾರೋ ಬಡವರಿಗೆ, ಜನಸಾಮಾನ್ಯರಿಗೆ, ಮಹಿಳೆಯರಿಗೆ, ಪ್ರತಿಯೊಬ್ಬರಿಗೂ ದಿನಸಿ ವಸ್ತುಗಳಿಂದ ಹಿಡಿದು ದಿನಬಳಕೆ ದಿವಸ ಬೇಕಾದಂಥ ವಸ್ತುಗಳನ್ನು ಏನು GST ಒಳಗೆ ಕಡಿಮೆ ಮಾಡಿದರು, ಇದು ಅವರ ಆರ್ಥಿಕ ಹೊರೆ ಭಾಳಷ್ಟು ಕಡಿಮೆ ಮಾಡೈತಿ. ನಮ್ಗೆ ಆದಂಥ GST ಏನು ಕಮ್ಮಿ ಆತಲ್ಲ, ಇಂಥ ಮನುಷ್ಯನ ಯಾವ ಸಿಗೋದಿಲ್ಲ ನಮಗೆ. ಮೋದಿಯವ್ರು ಬಂದಾಗಿಂದ ಭಾಳ ಕೆಲಸ ನಡೆದಾವ. ಆ ದೇವರು ಅವ್ರಿಗೆ ಇಂಥ ಶಕ್ತಿ ಕೊಡಬೇಕು. ಅದರಂತೆ ಎಲ್ಲ ರೀತಿಯಿಂದ ನಮ್ಗೆ ಅನುಕೂಲ ಆಗಿದೆ. ಯಾವುದೂ ಏನು ತ್ರಾಸ ಆಗಿಲ್ಲ. GST ಕೂಡ ಕಮ್ಮಿ ಆಗಿದೆ. ಅದರಂತೆ ಮಕ್ಕಳಿಗೂ ಒಳ್ಳೆಯದಾಗಿದೆ. ರೈತರು ಕೂಡ ಭಾಳ ಸಂತೋಷ ಆಗಿದೆ. ಆ ರೀತಿಯಾಗಿ ಏನು ಹೇಳಿದ್ರು ಕಮ್ಮಿ ಇದೆ. ಮೋದಿ ಸಾಹೇಬ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಮ್ಮಿನೇ. ಅದಕ್ಕೆ ಹೇಳಲಿಕ್ಕೆ ಎಂಡೇ ಇಲ್ಲ. ಅನುಕೂಲ ಆಗಿದೆ, ನಮಗೆ ಸಾಕಷ್ಟು ಅನುಕೂಲ ಆಗಿದೆ, ಖುಷಿಯಾಗಿದೆ, ಎಲ್ಲರಿಗೂ ಸಂತೋಷ ಆಗಿದೆ. ಕೃಷಿಗೆ ಏನು ಒಂದು ಮಾನ್ಯತೆ ಕೊಟ್ಟು ಮೊದಲಿನಿಂದ ರೈತರಿಗೆ 2,000 ಜಮಾ ಹಾಕಿದರು ಖಾತೆಗೆ. ಇನ್ನೂವರೆಗೆ ಸ್ಟಾರ್ಟ್ ಅದ. ಕೃಷಿ ಆಯಿತು ಅಥವಾ ಆಹಾರ, ತರಕಾರಿ, ಹಾಲು, ಹಣ್ಣು, ಔಷಧಿ ಇದಕ್ಕೆಲ್ಲನೂ GST ಕಡಿಮೆ ಮಾಡಿ ಅಥವಾ ವಿನಾಯಿತಿ ಕೊಟ್ಟು ಇದನ್ನೇನು ಮಾಡಿದಾರಲ್ಲ, ಇದರಿಂದ ಸಾಮಾನ್ಯ ಜನರಿಗೆ ಎಷ್ಟು ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಈ TV9 ಮುಖಾಂತರ ನಾವು ಹೇಳೋಕ್ಕೆ ಬಯಸ್ತೇವೆ. ಆಮೇಲೆ ಇದೇ ರೀತಿ ಮುಂದುವರೆದಾದ್ರೆ ದೇಶದ ಡೆವಲಪ್ಮೆಂಟಕ್ಕೆ ಯಾವ ರೀತಿ ಒಂದು ಹೆಜ್ಜೆ ಇಡಬೇಕು, ಅಂತಾರಾಷ್ಟ್ರೀಯ ಒಳಗೆ ನಮ್ಮ ಮಟ್ಟವನ್ನು ಯಾವ ರೀತಿ ಹೆಚ್ಚು ಮಾಡಬೇಕು ಅನ್ನುವಂಥ ಮಾತನ್ನು ಈಗ ನಾವು ಹೇಳಬೇಕಾಗಿಲ್ಲ. ಅದು ಹೆಚ್ಚು ಆಗೇ ಆಗ್ತದೆ. ಅವರಿಗೆ ದೇವರು ಇನ್ನೂ ಆಯುರಾರೋಗ್ಯ ಕೊಡಲಿ ಅಂತೇಳಿ ನಮ್ಮ ಶಾಲಾ ಮಕ್ಕಳ ಪುಸ್ತಕಗಳು, ಆರೋಗ್ಯ ಸೆಕ್ಟರ್ ಮತ್ತು ರೈತರು ಇವ್ರನ್ನೆಲ್ಲರೂ ಗಮನ ಇಟ್ಕೊಂಡು ಒಂದು ಮಿಡಲ್ ಕ್ಲಾಸ್ಗೆ ಬಂಪರ್ ದಿವಾಲಿ ಗಿಫ್ಟ್ ಏನು ಕೊಟ್ಟಿದ್ದಾರೆ, ಬೆಳಗಾವಿ ಜನತೆ ಪರವಾಗಿ ಹಾಗೂ ಕರ್ನಾಟಕ ಜನತೆ ಪರವಾಗಿ ನಾವೆಲ್ಲರೂ ಕೂಡ ಮಾನ್ಯ ಪ್ರಧಾನಮಂತ್ರಿ ಆದ ಮೋದಿಜಿ ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ, ಸಾಮಾನ್ಯ ವರ್ಗ ಹಾಗೂ ಬಡ ಜನರನ್ನು ಗಮನದಲ್ಲಿಟ್ಕೊಂಡು ಭಾಳ ಒಂದು